ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಕೋರ್ತಾ ಈ ದಿನ ನಾವು 6ನೇ ತರಗತಿಯ ಗಣಿತ ಪ್ರಕಾಶ ಭಾಗ 1ರಿಂದ ಚಾಪ್ಟರ್ 3 ಸಂಖ್ಯಾ ಆಟ ಈ ಒಂದು ಪಾಠದ ಒಂದು ವಿವರಣೆ ಮತ್ತು ಪ್ರಶ್ನೋತ್ತರಗಳನ್ನು ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನನ್ನ ಹಿಂದಿನ ಒಂದು ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ಗೆ ಅತ್ಯುತ್ತಮವಾದ ನಿಮ್ಮಿಂದ ರೆಸ್ಪಾನ್ಸ್ ಸಿಕ್ಕಿದೆ. ಅದಕ್ಕೆ ತುಂಬ ತುಂಬ ಧನ್ಯವಾದಗಳು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸಂಖ್ಯಾ ಆಟ. ನಮ್ಮ ಜೀವನದಲ್ಲಿ ಸಂಖ್ಯೆಗಳನ್ನು ವಿವಿಧ ಸಂದರ್ಭಗಳಲ್ಲಿ ನಾವು ಬಳಸ್ತೇವೆ. ಯಾವುದಕ್ಕೆ ಅಂತ ಅಂದರೆ ಎಣಸಕ್ಕೆ ಬಳಸ್ತೇವೆ, ಕೂಡೋದಕ್ಕೆ, ಕಳೆಯೋದಕ್ಕೆ, ಗುಣಿಸೋಕ್ಕೆ, ಭಾಗಕಾರ. ಸೊ ಈ ಎಲ್ಲ ಮೂಲಭೂತ ಕ್ರಿಯೆಗಳನ್ನು ಮಾಡಲು ನಾವು ನಮ್ಮ ದೈನಂದಿನ ಜೀವನದಲ್ಲಿ ಈ ಒಂದು ಸಂಖ್ಯೆಗಳನ್ನು ಬಳಸ್ತೇವೆ. ದೈನಂದಿನ ಜೀವನದ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸೋಕ್ಕೋಸ್ಕರನೂ ಸಹ ಸಂಖ್ಯೆಗಳನ್ನು ಬಳಸ್ತೇವೆ. ಸೊ ಇಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಸಂಖ್ಯೆಗಳನ್ನು ಬಳಸುವ ವಿವಿಧ ಸಂದರ್ಭಗಳ ಬಗ್ಗೆ ಯೋಚಿಸಿ. ನಾವು ಹಾಗಾದರೆ ಸಂಖ್ಯೆಗಳನ್ನು ಎಲ್ಲೆಲ್ಲಿ ಬಳಸ್ತೀವಿ? ನಾವು ಅಂಗಡಿಗೆ ಹೋದಾಗ ಯಾವುದಾದ್ರೂ ಒಂದು ವಸ್ತು ತೊಗೊಳ್ತೀವಿ ಅಂತ ಅಂದರೆ ಅಲ್ಲಿ ಒಂದು 100 ರೂಪಾಯಿ ಕೊಟ್ಟು 50 ರೂಪಾಯಿದು ವಸ್ತು ತೊಗೊಂಡ್ವಿ ಅಂತ ಅಂದರೆ ಅಲ್ಲಿ ಇನ್ನು ಚಿಲ್ಲರೆ ಎಷ್ಟಾಯಿತು ಅನ್ನೋದಕ್ಕೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಅಲ್ಲಿ ಕಳೆಯೋ ಒಂದು ಮೂಲ ಕ್ರಿಯೆಯನ್ನು ಮಾಡ್ತೀವಿ. ಈ ರೀತಿ ಬಹಳಷ್ಟು ಒಂದು ಸಂದರ್ಭಗಳಲ್ಲಿ ನಾವು ಸಂಖ್ಯೆಗಳನ್ನ ಬಳಸ್ತೇವೆ. ಇಲ್ಲಿ ಸಂಖ್ಯೆಗಳು ವಸ್ತುಗಳ ಬಗ್ಗೆ ಹೇಳುತ್ತವೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಇಲ್ಲಿ ನೀವು ನೋಡಬಹುದು. ನೆಕ್ಸ್ಟ್ ನಾನು ಇಂಪಾರ್ಟೆಂಟ್ ಆಗಿರುವಂಥ ಸೂಪರ್ ಸೆಲ್ಗಳಿಗೆ ಬರ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಚಿಕ್ಕದಾಗಿರುವಂಥ ಒಂದು ಸ್ಟೋರಿಯನ್ನು ಕೊಟ್ಟಿದ್ದಾರೆ, ಅದನ್ನು ನೀವೇ ಓದ್ಕೊಬಹುದು. ಸೊ ಬನ್ನಿ, ಸೂಪರ್ ಸೆಲ್ಗಳು ಅಂತ ಅಂದರೆ ವೆರಿ ಇಂಪಾರ್ಟೆಂಟ್, ಮಹತ್ತಮ ಸೆಲ್ಗಳು ಅಂತ ಹೇಳಿ. ಸೊ ನಾವಿಲ್ಲಿ ಕೋಷ್ಟಕದಲ್ಲಿ ನೋಡ್ಬೋದು, ಕೆಲವೊಂದು ಬ್ಲಾಕ್ಗಳನ್ನು ನಾವು ಗ್ರೀನ್ ಕಲರಲ್ಲಿ ಮಾಡಿದ್ದಾರೆ. ಯಾಕೆ ಗ್ರೀನ್ ಕಲರ್ ಆಗಿ ಮಾಡಿದ್ದಾರೆ ಅಂತ ಅಂದರೆ, ಸೊ 2 ನಂಬರ್ನ ಮಧ್ಯಕ್ಕೆ ಆ ಸಂಖ್ಯೆ ದೊಡ್ಡದಿದ್ರೆ ಅದನ್ನು ನಾವು ಗ್ರೀನ್ ಕಲರಲ್ಲಿ ಶೇಡ್ ಮಾಡಿದ್ದೇವೆ. ಸೊ ನೀವು ನೋಡ್ಬೋದು 43 ಮತ್ತು 75 ಮಧ್ಯೆ ಇರುವಂಥ 79 ಅನ್ನೋದು ಇವೆರಡಕ್ಕಿಂತ ದೊಡ್ಡ ಸಂಖ್ಯೆ. ಹಾಗಾಗಿಬಿಟ್ಟು ಇದು ಒಂದು ಸೂಪರ್ ಸೆಲ್ ಆಗಿದೆ. ಸೊ ಅದಾದಮೇಲೆ ನೆಕ್ಸ್ಟ್ ನಂಬರ್ ನೋಡಿದಾಗ 75 ಮತ್ತು 10 ಮಧ್ಯೆ 63, ಇದು ದೊಡ್ಡ ಸಂಖ್ಯೆ ಅಲ್ಲ. 75 ದೊಡ್ಡದಲ್ವಾ, ಹಾಗಾಗಿಬಿಟ್ಟು ಇದು ಸೂಪರ್ ಸೆಲ್ ಅಲ್ಲ. ಹಾಗೆ ಮುಂದಕ್ಕೆ ಹೋದಾಗ ಇವೆರಡರ ಮಧ್ಯಕ್ಕೆ ಬಂದಾಗ ಇದು 10, ಇದು ದೊಡ್ಡ ಸಂಖ್ಯೆ ಅಲ್ಲ. ಸೊ ಹಾಗೆ ಕಂಟಿನ್ಯೂ ಕೈಯನ್ನು ನೀವು ಜರಿಸ್ಕೊಂಡು ಹೋದಾಗ 10 ಮತ್ತು 28 ಮಧ್ಯೆ 29 ಇದೆ, ಇದು ಎರಡಕ್ಕಿಂತ ದೊಡ್ಡ ಸಂಖ್ಯೆ. ಅದಾದಮೇಲೆ ನೆಕ್ಸ್ಟ್ ಮುಂದೆ ಹೋದಾಗ 29, 34, 28 ಇದು ಸೂಪರ್ ಸೆಲ್ ಅಲ್ಲ. ಯಾಕೆ ಅಂತಂದರೆ 34 ದೊಡ್ಡದಿದೆ. ಸೊ 34 ಆದಮೇಲೆ ಯಾವ ನಂಬರು ಇಲ್ಲ ಅಲ್ವಾ. ಸೊ ಇಲ್ಲಿ ಯಾವ ನಂಬರ್ ಇಲ್ಲ ಆಗಿದ್ದಕ್ಕೆ ಸೊ ಅದರ ಹಿಂದಿನ ಒಂದು ಪಕ್ಕದ ಬಾಕ್ಸನ್ನು ನೋಡ್ತೀವಿ, ಇದಕ್ಕಿಂತ ಇದು ದೊಡ್ಡದಾದರೆ ಇದು ಒಂದು ಸೂಪರ್ ಸೆಲ್ ಅಂತ ಹೇಳಿಬಿಟ್ಟು ಕೌಂಟ್ ಆಗುತ್ತೆ. ಸೊ ಅದೇ ಇಲ್ಲೂ ಮಾಡಬಹುದಲ್ಲ ಅಂತಂದರೆ ಇಲ್ಲಿ ಯಾವ ನಂಬರ್ ಇಲ್ಲ ಅಲ್ವಾ ಸೂಪರ್ ಸೆಲ್ ಅಂತ ಹೇಳಿ ಕೌಂಟ್ ಮಾಡೋದಕ್ಕೆ. ಸೊ ಬನ್ನಿ ನೆಕ್ಸ್ಟು ಇಲ್ಲೂ ಅಷ್ಟೇ 200, 577, 626 ಇವೆರಡಕ್ಕಿಂತ ಜಾಸ್ತಿ ಇದೆ. ಸೊ ಇವೆರಡಕ್ಕಿಂತ ಇದು ಜಾಸ್ತಿ ಇದೆಯಾ ನೋಡಿ, ಮಧ್ಯಕ್ಕಿರುವಂಥದ್ದು ಇಲ್ಲ, 626 ಜಾಸ್ತಿ ಇದೆಯಲ್ವಾ. ಎರಡು ಸಂಖ್ಯೆಗಳ ಮಧ್ಯದಲ್ಲಿರುವಂಥ ಸಂಖ್ಯೆ ದೊಡ್ಡದಾಗಿದ್ದರೆ ಅವೆರಡಕ್ಕಿಂತ ಅದು ಸೂಪರ್ ಸೆಲ್ ಆಗುತ್ತೆ. ಸೊ ಇವೆರಡು ಇಲ್ಲ. ಸೊ ಆದರೆ ಇವೆರಡರ ಮಧ್ಯೆ ಇದು ದೊಡ್ಡದಿದೆ, ಹಾಗಾಗಿಬಿಟ್ಟು ಸೂಪರ್ ಸೆಲ್. ಮತ್ತೆ 109ಕ್ಕಿಂತ ಜಾಸ್ತಿ ಲಾಸ್ಟ್ನದು 198 ಇದೆ, ಇದು ಸಹ ಸೂಪರ್ ಸೆಲ್ ಆಗುತ್ತೆ. ಓಕೆ ಫೈನ್. ನೆಕ್ಸ್ಟ್ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಆದರೆ 200, 577ಕ್ಕಿಂತ ಚಿಕ್ಕದಾಗಿರೋದ್ರಿಂದ ಅದಕ್ಕೆ ಬಣ್ಣ ತುಂಬಿಲ್ಲ. ನೀವು ನೋಡ್ಬೋದು ಫಸ್ಟ್ನ ನಂಬರ್ ನೋಡಿಬಿಟ್ಟು. ಸೊ ಇಲ್ಲಿ ನೋಡಿ, ಇದಕ್ಕಿಂತ ದೊಡ್ಡದಾಗಿರ್ತಿದ್ರೆ ಒಂದು ವೇಳೆ ನಾವು ಅದನ್ನು ಕೌಂಟ್ ತೊಗೊಬೋದಾಗಿತ್ತು, ಆದರೆ ದೊಡ್ಡದಾಗಿಲ್ಲ. ಸೊ ಬನ್ನಿ ನೆಕ್ಸ್ಟ್ ನೋಡೋಣ, ಲೆಕ್ಕಾಚಾರ ಮಾಡಿ ಅಂತ. ಮುಂದಿನ ಕೋಷ್ಟಕದಲ್ಲಿ ಸೂಪರ್ ಸೆಲ್ಗಳಿಗೆ ಬಣ್ಣ ತುಂಬಿ ಅಂತ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ನೋಡೋಣ ಯಾವ 2 ಸಂಖ್ಯೆಗಳ ಮಧ್ಯ ದೊಡ್ಡದಿದೆ ಅಂತ ಹೇಳಿಬಿಟ್ಟು. ಇವೆರಡರ ಮಧ್ಯೆ ಇದು ದೊಡ್ಡದಿದೆಯಲ್ವಾ. ಸೊ ಇದನ್ನು ನಾವೇನು ಮಾಡೋಣ, ಕಲರ್ ಮಾಡೋಣ. ಓಕೆ, ಬಣ್ಣ ಹಚ್ಚೋಣ. ಅದಾದಮೇಲೆ ನೆಕ್ಸ್ಟು ಹಾಗೆ ಜರಿಸ್ಕೊಂಡು ಹೋದರೆ ಇವೆರಡರ ಮಧ್ಯೆ ಇದು ದೊಡ್ಡದಿದೆಯಾ, ಇಲ್ಲ. ಸೊ ಹಾಗೆ ಬಂದಾಗ ಇವೆರಡರ ಮಧ್ಯೆ ಇದು ದೊಡ್ಡದಿದೆಯಾ, ಇಲ್ಲ. ಇವೆರಡರ ಮಧ್ಯೆ ಇದು ದೊಡ್ಡದಿದೆಯಾ, ಹೌದು. 7308, 5583ಕ್ಕಿಂತ ದೊಡ್ಡದು ಇದಿದೆ. ಸೊ ಅದೇ ರೀತಿ ಲಾಸ್ಟನ್ನು ನೋಡೋಣ, ಇದಕ್ಕಿಂತ ಇದು ದೊಡ್ಡದಿದ್ರೆ ಇದು ಸೂಪರ್ ಸೆಲ್ ಆಗ್ತಿತ್ತು. ಈಗ ಬರೋಣ, ಸೀದಾ ಫಸ್ಟಕ್ಕೆ ಬರೋಣ. ನಾನು ಅವಾಗಲೇ ಹೇಳಿದ್ದೆ ಇನ್ನರನ್ನು ತೊಗೊಂಡಿಲ್ಲ, ಯಾಕೆ ಅಂತ ಅಂದರೆ 577 ದೊಡ್ಡದು, ಹಾಗಾಗಿಬಿಟ್ಟು 200 ಸೂಪರ್ ಸೆಲ್ ಆಗಲ್ಲ. ಆದರೆ 670ಕ್ಕಿಂತ ಇದು ದೊಡ್ಡದ್ರಿಂದ ಇದು ಸಹ ಸೂಪರ್ ಸೆಲ್. ಇದು ಮಧ್ಯಕ್ಕಿಲ್ಲಲ್ಲ ಅಂತ ಹೇಳಿಬಿಟ್ಟು ಪ್ರಶ್ನೆ ಮಾಡ್ಬೋದು. ಇದರ ನೆಕ್ಸ್ಟ್ ಯಾವುದು ನಂಬರ್ ಇಲ್ಲದಿರೋದ್ರಿಂದ ನಾವು ಯಾವುದೋ ಒಂದು ನಂಬರ್ ಇದೆ ಅಂದ್ಕೊಂಡು ಇದನ್ನು ಮಧ್ಯ ಅಂತ ಅಂದ್ಕೊಂಡ್ರೆ ಇದಕ್ಕಿಂತ ದೊಡ್ಡದಿದ್ರೆ ಅದು ಸೂಪರ್ ಸೆಲ್ ಆಗತ್ತೆ. ಓಕೆ ಫೈನ್. ನೆಕ್ಸ್ಟು ಈಗಾಗಲೇ ಬಣ್ಣ ಹಚ್ಚಿದ ಸೆಲ್ಗಳು ಸೂಪರ್ ಸೆಲ್ ಆಗುವಂತೆ ಮುಂದಿನ ಕೋಷ್ಟಕವನ್ನು ಕೇವಲ 4 ಅಂಕಿಯ ಸಂಖ್ಯೆಗಳಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೂಪರ್ ಸೆಲ್ ಆಗಬೇಕು ಅಂತಂದರೆ ಏನಪ್ಪ ಅಂತಂದರೆ ಇವೆರಡರ ಮಧ್ಯೆ ಇದು ದೊಡ್ಡದಿರಬೇಕು. ಸೊ ಇದನ್ನು ಬರ್ಕೊಂಬಿಡೋಕ್ಕಿಂತ ಮುಂಚೆ ಫಸ್ಟ್ ಇದನ್ನು ಸ್ವಲ್ಪ ದೊಡ್ಡದು ಬರ್ಕೊಳ್ಳೋಣ, ಇದಕ್ಕಿಂತ ಜಾಸ್ತಿ ಇರಬೇಕು. ಯಾವುದಾದ್ರೂ ಆಗಿರ್ಬೋದು, ಉದಾಹರಣೆಗೆ 5439 ಬರೀತೀನಿ. ಓಕೆ,
ಫೈನ್. ನೆಕ್ಸ್ಟ್ ಅದಾದಮೇಲೆ ಇದು ಸಹ ಸೂಪರ್ ಸೆಲ್ ಅಂತೆ, ಇವೆರಡರ ಮಧ್ಯೆ ಇರಬೇಕು. ಸೊ ಇದಕ್ಕಿಂತ ಇದು ಇಲ್ಲಿ ಚಿಕ್ಕದಿರಬೇಕು. ಎಷ್ಟು ಚಿಕ್ಕದಿರಬೇಕು ಅಂತ ಅಂದರೆ ಇದಕ್ಕಿಂತನೂ ಸಹ ಚಿಕ್ಕದಿರಬೇಕು. ಯಾಕಂದರೆ ಮಧ್ಯ ಇಲ್ಲಿ ಮತ್ತೆ ಸೂಪರ್ ಸೆಲ್ ಆಗಿರೋದ್ರಿಂದ ನಾವು ಕಾಮನ್ ಆಗಿ 1211 ಮಾಡೋಣ. ಸೊ ಇದು ಇದಕ್ಕಿಂತ ಚಿಕ್ಕದಿದೆ, 1010 ಮಾಡೋಣ. ಸೊ ಇದನ್ನು ಸಹ ಈ 3 ಸೂಪರ್ ಸೆಲ್ ಅಲ್ಲ, ಹಾಗಾಗಿಬಿಟ್ಟು ನಾನು ಹಾಗೆ ಒಂದು ರ್ಯಾಂಡಮ್ ಆಗಿರೋ ನಂಬರ್ ತೊಗೊತೀನಿ. ಇಲ್ಲಿ 9600 ದೊಡ್ಡದಿದೆ, ಹಾಗಾಗಿಬಿಟ್ಟು ಅದಕ್ಕಿಂತ ಒಂದು ಚಿಕ್ಕ ನಂಬರ್ 7000ನ ತೊಗೊಳ್ಳೋಣ. ಸೊ ಅದಾದಮೇಲೆ ಇದಕ್ಕಿಂತ ಇದು ದೊಡ್ಡದಿರಬೇಕು, ಸೂಪರ್ ಸೆಲ್ ಆಗಿರೋದ್ರಿಂದ ಇದು ದೊಡ್ಡದಿರಲೇಬೇಕು. ಓಕೆ ಫೈನ್. ನೋಡೋಣ ಎಷ್ಟು, 9635 ಇದು ಒಂದು ಜಾಸ್ತಿ ಮಾಡಿದ್ರೂ ಸಹ ಅದು ಸೂಪರ್ ಸೆಲ್ ಆಗುತ್ತೆ. ಓಕೆ ಫೈನ್, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತೊಂದು ಸಲ ಹೇಳ್ತೀನಿ. ಹಾಗೆ 5346 ಇಲ್ಲಿ ಸೂಪರ್ ಸೆಲ್ಗೆ ಜಾಗ ಕೊಟ್ಟಿದ್ದಾರೆ. ಸೊ ಇದನ್ನು ತುಂಬಕ್ಕಿಂತ ಮುಂಚೆ ಇದಕ್ಕಿಂತ ಇದು ಜಾಸ್ತಿ ಇರಬೇಕಲ್ವಾ, ಮಧ್ಯದ ನಂಬರ್ ಜಾಸ್ತಿ ಇರುತ್ತೆ. ಓಕೆ ಫೈನ್. ನೆಕ್ಸ್ಟ್ ಇದು ಸಹ ಮಧ್ಯ ಆಗಿರೋದ್ರಿಂದ ಇದಕ್ಕಿಂತ ಒಂದು ಚಿಕ್ಕ ನಂಬರ್ ಕೊಡಿ, ಈ ಕಡೆನೂ ಸಹ ಚಿಕ್ಕ ನಂಬರ್ ಕೊಡಿ. ಇದು ಸೂಪರ್ ಸೆಲ್ ಆಗ್ದಂಗೆ, ಯಾಕೆ ಅಂತ ಅಂದರೆ ಅವ್ರು ಕೊಟ್ಟಿಲ್ಲ. ಸೊ ಹಾಗಾಗಿಬಿಟ್ಟು ಕಡಿಮೆ ಮಾಡಿಕೊಂಡೇ ಹೋಗಿ. ಇಲ್ಲಿ ನೀವು ಎಷ್ಟೇ ಯಾವುದಾದ್ರೂ ನಂಬರ್ ಕೊಡ್ಬೋದು, ಇದೇ ನಂಬರ್ ಕೊಡಬೇಕು ಅಂತ ಇಲ್ಲ. ಬಟ್ ಕಂಡೀಷನ್ ಏನಪ್ಪ ಅಂತ ಅಂದರೆ ಇಲ್ಲಿ ಯಾವುದು ಮಧ್ಯಕ್ಕೆ ಬರುವಂಗೆ ದೊಡ್ಡ ನಂಬರ್ ಇರಬಾರ್ದು. ಒಂದು ವೇಳೆ ಇದಕ್ಕಿಂತ ಜಾಸ್ತಿ ಕೊಟ್ಟರೆ ನಾವೇನಾಗುತ್ತೆ, 9800 ಹಾಗೆಲ್ಲ ಕೊಟ್ಟರೆ ಇದು ಸೂಪರ್ ಸೆಲ್ ಆಗುತ್ತೆ. ಬಟ್ ಅವ್ರು ತೋರಿಸಿಲ್ಲ ಗ್ರೀನ್ ಕಲರು, ಹಾಗಾಗಿಬಿಟ್ಟು ಇಲ್ಲಿ ಸೂಪರ್ ಸೆಲ್ ತೋರಿಸಿದ್ರೆ ಇದಕ್ಕಿಂತ ಜಾಸ್ತಿ ಕೊಟ್ಟರೆ ಆಯಿತು. ನೀವು 9700 ಕೊಟ್ಟರು ನಡೆಯುತ್ತೆ, 9800 ಕೊಟ್ಟರು ನಡೆಯುತ್ತೆ. 4 ನಂಬರಿಂದು ಅಂತ ಕೇಳಿದರೆ 4 ಅಂಕಿಯ ಯಾವುದೇ ನಂಬರನ್ನು ಕೊಟ್ಟರು ನಡೆಯುತ್ತೆ. ಸೊ ಅಟ್ಲೀಸ್ಟ್ ಒಂದು ಜಾಸ್ತಿ ಆದರೂ ಸಹ ಅದು ಸೂಪರ್ ಸೆಲ್ ಆಗುತ್ತೆ ಅನ್ನೋದಕ್ಕೆ ತೋರಿಸಿರೋದು. ಓಕೆ ಫೈನ್. ನೆಕ್ಸ್ಟ್ ನಂಬರ್ ನೋಡೋಣ. 100 ಮತ್ತು 1000 ನಡುವಿನ ಸಂಖ್ಯೆಗಳನ್ನು ಪುನರಾವರ್ತಿಸದೆ ಬಳಸಿ ಹೆಚ್ಚಿನ ಸಂಖ್ಯೆಯ ಸೂಪರ್ ಸೆಲ್ಗಳನ್ನು ಪಡೆಯುವಂತೆ. ಓಕೆ ಫೈನ್. ಹಾಗಾದರೆ 100 ಅಲ್ವಾ, 999 ಬರೀತೇನೆ, ಇಲ್ಲಿ 101 ಬರೀತೇನೆ. ನೆಕ್ಸ್ಟ್ ಇಲ್ಲಿ 555 ಬರೀತೇನೆ. ನೀವು ಯಾವ ನಂಬರ್ ಆದರೂ ಬೇಕಾದರೂ ಬರೀಬಹುದು. ಪ್ಲ್ಯಾನ್ ಹೇಗಿರಬೇಕು ಅಂತ ಅಂದರೆ ಹೆಚ್ಚು ಸೂಪರ್ ಸೆಲ್ಗಳು ಸಿಗಬೇಕು. 666, 333, 498, 397 ರ್ಯಾಂಡಮ್ ಆಗಿ ಬರೀಬಹುದು. 500 ಇದಕ್ಕಿಂತ 1. ಸೊ ನಮಗೆ ಹೆಚ್ಚು ಬೇಕು ಅಂದಾಗ ಯಾವುದಾದಾಯಿತು ಅಂತಂದು ನೋಡೋಣ. ಇದು ಮತ್ತು ಇದ್ರ ಮಧ್ಯೆ ಇಲ್ಲ. ಫಸ್ಟು ಇದನ್ನು ನೋಡೋಣ. ಇದಕ್ಕಿಂತ ಇದು ಜಾಸ್ತಿ ಇದೆ ಅಂದಮೇಲೆ ಇದು ಫಸ್ಟ್ನೇ ಸೂಪರ್ ಸೆಲ್ ಸಿಕ್ತು ನಮಗೆ. ಓಕೆ ಫೈನ್. ಅದಾದಮೇಲೆ ಇವೆರಡರ ಮಧ್ಯೆ ಇದು ಸಿಕ್ತು. ಓಕೆ. ನೆಕ್ಸ್ಟ್ ಇವೆರಡರ ಮಧ್ಯೆ ಇದು ಸಿಕ್ತು. ಹಾಗೆ ಇದೆರಡರ ಮಧ್ಯೆ ಇದು ಸಿಕ್ತು. ಕೊನೆಗೆ ಮತ್ತೆ ಇನ್ನೊಂದು ಸಿಗಬೇಕು ಸೂಪರ್ ಸೆಲ್ ಅಂತ ಅಂದರೆ ಇದಕ್ಕಿಂತ ಒಂದು ದೊಡ್ಡದು ಸಿಕ್ತು ಅಂತ ಅಂದರೆ ಇದು ಸಿಕ್ತು. ಓಕೆ ಫೈನ್. ನೋಡಿ ಎಷ್ಟು ಸಿಕ್ಕಿದೆ. ಮೇಲಿನ ಕೋಷ್ಟಕದಲ್ಲಿನ 9 ಸಂಖ್ಯೆಗಳಲ್ಲಿ ಎಷ್ಟು ಸೂಪರ್ ಸೆಲ್ಗಳಿದೆ? 1 2 3 4 5 ಸೂಪರ್ ಸೆಲ್ಗಳಿದೆ. 5 ಸೂಪರ್ ಸೆಲ್ಗಳಿವೆ ಅಂತ ಬರೆದ್ರೆ ಆಯಿತು. ಓಕೆ ಫೈನ್. ನೆಕ್ಸ್ಟ್ ನೋಡೋಣ 5ನೇ ಕ್ವಶನು. ಬೇರೆ ಬೇರೆ ಸಂಖ್ಯೆಯ ಸೆಲ್ಗಳಿಗೆ ಎಷ್ಟು ವಿಭಿನ್ನ ಸೂಪರ್ ಸೆಲ್ಗಳು ಸಾಧ್ಯ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಓಕೆ, ಬೇರೆ ಬೇರೆ. ಸೊ ಅದಕ್ಕೋಸ್ಕರ ನಾವು ಬೇರೆ ಬೇರೆ ಸಂಖ್ಯೆಯ ಸೆಲ್ಗಳಿಗೆ ಅಂತಂದರೆ ಎಷ್ಟು ವಿಭಿನ್ನ ಸೂಪರ್ ಸೆಲ್ಗಳು ಸಾಧ್ಯ ಎಂಬುದನ್ನು ಕಂಡುಹಿಡಿಯಿರಿ. ಯಾವುದೇ ವಿನ್ಯಾಸವನ್ನು ಗಮನಿಸಿದ್ದೀರಾ? ಫಾರ್ ಎಕ್ಸಾಂಪಲ್ ಇದನ್ನೇ ತಗೊಂಡ್ರೆ ಗರಿಷ್ಠ ಸಂಖ್ಯೆಯ ಸೂಪರ್ ಸೆಲ್ಗಳನ್ನು ಪಡೆಯಲು ಕೊಟ್ಟಿರುವ ಕೋಷ್ಟಕದಲ್ಲಿ ಸಂಖ್ಯೆಗಳನ್ನು ತುಂಬುವ ವಿಧಾನ ಯಾವುದು? ನೀವು ನೋಡಬಹುದು. ಏನು, ಒಂದು ದೊಡ್ಡ ಸಂಖ್ಯೆ, ಒಂದು ಚಿಕ್ಕ ಸಂಖ್ಯೆ, ಒಂದು ದೊಡ್ಡ ಸಂಖ್ಯೆ, ಒಂದು ಚಿಕ್ಕ ಸಂಖ್ಯೆ, ಒಂದು ದೊಡ್ಡ ಸಂಖ್ಯೆ, ಒಂದು ಚಿಕ್ಕ ಸಂಖ್ಯೆ, ದೊಡ್ಡ ಸಂಖ್ಯೆ, ಚಿಕ್ಕ ಸಂಖ್ಯೆ, ದೊಡ್ಡ ಸಂಖ್ಯೆ, ಈ ರೀತಿಯನ್ನು ಮಾಡಿದಾಗ ನಮಗೆ ಗರಿಷ್ಠ ಹೆಚ್ಚು ಸೂಪರ್ ಸೆಲ್ಗಳು ಸಿಗುತ್ತೆ. ಸೊ ಅದನ್ನೇ ನಾನು ಇಲ್ಲಿ ಆನ್ಸರಲ್ಲಿ ಬರೆದಿದ್ದೇನೆ, ನೀವು ನೋಡಬಹುದು. ಒಂದು ದೊಡ್ಡ ಸಂಖ್ಯೆ, ಒಂದು ಚಿಕ್ಕ ಸಂಖ್ಯೆ, ಒಂದು ದೊಡ್ಡ ಸಂಖ್ಯೆ, ಒಂದು ಚಿಕ್ಕ ಸಂಖ್ಯೆ, ಹೀಗೆ ಸಂಖ್ಯೆಗಳನ್ನು ಕೋಷ್ಟಕದಲ್ಲಿ ತುಂಬಿದರೆ ಗರಿಷ್ಠ ಸಂಖ್ಯೆಯ ಸೂಪರ್ ಸೆಲ್ಗಳನ್ನು ಪಡೆಯಬಹುದು. ಈ ಕಾರ್ಯವಿಧಾನವನ್ನು ಬಳಸಿ ನಾವು ಎಷ್ಟು ಬೇಕಾದರೆ ಅಷ್ಟು ಸೂಪರ್ ಸೆಲ್ಗಳನ್ನು ಮಾಡಬಹುದು. ಓಕೆ ಫೈನ್. ನೆಕ್ಸ್ಟ್ 5ನೇ ಕ್ವಶನ್ ಆಯಿತು. ಬನ್ನಿ 6ನೇ ಕ್ವಶನನ್ನು ನೋಡೋಣ. ಯಾವುದೇ ಸಂಖ್ಯೆಗಳನ್ನು ಪುನರಾವರ್ತಿಸದೆ ಒಂದು ಸೂಪರ್ ಸೆಲ್ ಇಲ್ಲದಂತೆ ನೀವು ಸೂಪರ್ ಸೆಲ್ನ ಕೋಷ್ಟಕವನ್ನು ಭರ್ತಿ ಮಾಡಬಲ್ಲಿರಾ? ಹೌದು ಅಥವಾ ಇಲ್ಲ, ಏಕೆ ಅಂತ ಹೇಳಿಬಿಟ್ಟು. ಯಾವುದೇ ಒಂದು ಸಹ ಸೂಪರ್ ಸೆಲ್ ಇರಬಾರ್ದಂತೆ. ಓಕೆ, ಯಾವುದೇ ಒಂದು ಸೂಪರ್ ಸೆಲ್ ಇರಬಾರ್ದಂತೆ. ಸೊ ಆ ರೀತಿಯಾಗಿ ಫಾರ್ ಎಕ್ಸಾಂಪಲ್ ನಾನು ತೊಗೊಳ್ತೀನಿ ಅಂತ ಅಂದ್ಕೊಳ್ಳಿ. ಇಲ್ಲಿ ಬರೀ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಆಮೇಲೆ ನೋಟ್ಸನ್ನು ಕೊಡ್ತೇನೆ ನಾನು. ಸೊ ಫೈನ್. ಇಲ್ಲಿ ಎಷ್ಟು? 10, ಇದು 11, ಇದು 12, ಇದು 13, ಇದು 14, ಇದು 15 ಅಂದ್ಕೊಳ್ಳಿ. ಓಕೆ, ನಾನು ಕಂಟಿನ್ಯೂ ತೊಗೊಂಡಿದ್ದೀನಿ.
ಈ ಇದು ಸಹ ಸೂಪರ್ ಸೆಲ್ ಆಗಲ್ಲ. ಯಾಕೆಂತಂದರೆ ಇವನು ದೊಡ್ಡವನಿದ್ದಾನೆ, ಇವೆರಡರ ಮಧ್ಯೆ ಇವನು ಚಿಕ್ಕವನಿದ್ದಾನೆ, ಆಗಲ್ಲ. ಇವೆರಡರ ಮಧ್ಯೆ ಇವನು ಆಗಲ್ಲ. ಆದರೆ ಲಾಸ್ಟ್ ನಂಬರ್ ನೋಡಿ ನೀವು, 14 ಆದಮೇಲೆ ಯಾವ ನಂಬರ್ ಇದೆ? 15 ಇದೆ. ದೊಡ್ಡ ನಂಬರ್ ಇತ್ತು ಅಂತ ಅಂದರೆ ಅದು ಸೂಪರ್ ಸೆಲ್ ಆಗುತ್ತೆ. ಹಾಗಾಗಿಬಿಟ್ಟು ಯಾವುದೇ ಸಂಖ್ಯೆಗಳನ್ನು ಪುನರಾವರ್ತಿಸದೆ ಒಂದು ಸೂಪರ್ ಸೆಲ್ ಇಲ್ಲದಂತೆ ನಾವು ಸೂಪರ್ ಸೆಲ್ನ ಕೋಷ್ಟಕವನ್ನು ರಚಿಸಲು ಸಾಧ್ಯವಿಲ್ಲ. ಇಲ್ಲಿ ನೋಡ್ಬೋದು ನೀವು, ಇಲ್ಲ ಸಂಖ್ಯೆಗಳನ್ನು ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ಕೋಷ್ಟಕವನ್ನು ಭರ್ತಿ ಮಾಡಿದರೆ ಕೊನೆಯಲ್ಲಿ ಒಂದಾದರೂ ಸೂಪರ್ ಸೆಲ್ ಸಿಗತ್ತೆ. ಇದೆ ಅದು ಸೂಪರ್ ಸೆಲ್. ನಾನಿಲ್ಲಿ 10, ಅಲ್ಲಿ ಎಕ್ಸಾಂಪಲಲ್ಲಿ ನಾನು 10, 11 ತೊಗೊಂಡೆ. ಈಗ ಎಕ್ಸಾಂಪಲಲ್ಲಿ ಇದನ್ನು ತೊಗೊಳ್ತಾ ಇದ್ದೀನಿ. ಓಕೆ, 10. ಓಕೆ ಫೈನ್. ನೆಕ್ಸ್ಟ್ 10, 20, 30, 40, 50, 60, 70. ನೀವು ಹೇಳ್ಬೋದು ಇಲ್ಲಿ 15 ಅಂದ ತಕ್ಷಣ ನೀವು ಇನ್ನೂ ಕಡಿಮೆ ತೊಗೊಬೋದಲ್ಲ ಅಂತ ಕೇಳ್ಬೋದು. ಯಾವುದು ಸಂಖ್ಯೆ ಪುನರಾವರ್ತಿಸಬಾರ್ದಂತೆ. ಇಲ್ಲಿ 13 ಇದೆ. ಓಕೆ, ನಾನು ಇಲ್ಲಿ 13 ತೊಗೊಳಕ್ಕೆ ಬರಲ್ಲ, 12 ತೊಗೊಳ್ತೀನಿ, ಕಡಿಮೆ ತೊಗೊಳ್ತೀನಿ ಅನ್ಕೊಳ್ಳಿ. 12 ಪುನರಾವರ್ತನೆ ಆಯಿತು ಅಲ್ವಾ? ಬೇಡ, ಈ ನಂಬರೇ ಬೇಡ, ನಾನು 9 ತೊಗೊಳ್ತೀನಿ ಅಂದ್ಕೊಳ್ಳಿ. ಓಕೆ, 9 ತೊಗೊಳ್ತೀನಿ ಅಂದಾಗ ಇದಕ್ಕಿಂತ ಕಡಿಮೆ 14 ಆದಮೇಲೆ 15ಕ್ಕಿಂತ ಕಡಿಮೆ ತೊಗೊಂಡೆ ಅಂತಂದರೆ 9 ತೊಗೊಂಡೆ ಅಂತಂದರೆ ಇದು ಸೂಪರ್ ಸೆಲ್ ಆಗಿಬಿಡುತ್ತೆ. 13 ಮತ್ತು 9ಕ್ಕಿಂತ ಜಾಸ್ತಿ 14 ಆಗುತ್ತೆ. ಸೊ ಈ ವಿಚಾರ ಎಲ್ಲ ನಂಬರಿಗಳಿಗೂ ಬರುತ್ತೆ ಮಕ್ಕಳ. ಸೊ ನಾವು ಎಕ್ಸಾಂಪಲ್ ಆಗಿ ನಾವು ದೊಡ್ಡ ನಂಬರ್, ಯಾವುದೇ ಒಂದು ದೊಡ್ಡ ನಂಬರ್ ತೊಗೊಳ್ತೀನಿ ಅಂದ್ಕೊಳ್ಳಿ, ಏರಿಕೆ ಕ್ರಮದಲ್ಲಾದರೂ ಒಂದು ನಂಬರ್ ತೊಗೊಂಡೋಗ್ತೀನಿ. 222, 333, 444, 555 ರ್ಯಾಂಡಮ್ ಆಗಿ ತೊಗೊಳ್ತಿದ್ದೀನಿ. 666 ಸಿಂಪಲ್ ಆಗಿ ಇಷ್ಟನ್ನು ತೊಗೊಂಡಿದ್ದೀನಿ ಅಂದ್ಕೊಳ್ಳಿ. ಸೊ ಇದು ಆಗಲ್ಲ, ಯಾಕೆಂತಂದರೆ ಇವನು ದೊಡ್ಡವನಿದ್ದಾನೆ, ಇದು ಆಗಲ್ಲ. ಸೊ ಇದೂ ಆಗಲ್ಲ, ಇವೆರಡರ ಮಧ್ಯೆ ಇದು ಆಗಲ್ಲ, ಇವನು ದೊಡ್ಡವನಿದ್ದಾನೆ. ಸೊ ಇವೆರಡರ ಮಧ್ಯೆ ಇವನು ದೊಡ್ಡವನಿದ್ದಾನೆ, ಆಗಲ್ಲ. ಇವೆರಡರ ಮಧ್ಯೆ ಇವನು ದೊಡ್ಡವನು. ಸೊ ಇದು ಆಗತ್ತೆ. ಯಾಕೆ ಅಂತಂದರೆ ಲಾಸ್ಟ್ ನಂಬರ್ಗಿಂತ ಇವನು ಜಾಸ್ತಿ ಇದ್ದಾನೆ ಅಂತಂದರೆ ಇದು ಆಗತ್ತೆ. ಸೊ ಇದಕ್ಕಿಂತ ನಾನು ಚಿಕ್ಕ ಸಂಖ್ಯೆ ತೊಗೊಂಡೆ ಅಂತ ಅಂದರೆ, ಒಂದು ವೇಳೆ ನಾನು 111 ತೊಗೊಂಡ್ಬಿಟ್ಟೆ ಅಂದ್ಕೊಳ್ಳಿ. ಸೊ 111 ನಮಗೆ ರಿಪೀಟ್ ಇಲ್ಲ ಅಲ್ವಾ? 111 ತೊಗೊಳ್ತೀನಿ ಅಂದ್ಕೊಳ್ಳಿ. 111 ತೊಗೊಂಡೆ ಅಂತ ಅಂದರೆ ಇವನು ಸೂಪರ್ ಸೆಲ್ ಆಗ್ತಾನೆ, ಇಲ್ಲ ಇವನು ಸೂಪರ್ ಸೆಲ್ ಆಗ್ತಾನೆ, ಇಲ್ಲ ಇವನು ಸೂಪರ್ ಸೆಲ್ ಆಗ್ತಾನೆ. ಹೇಗಾದರೂ ಮಾಡಿದ್ರು ಸಹ ಒಂದು ಸೂಪರ್ ಸೆಲ್ ಅಂತೂ ಸಿಕ್ಕೇ ಸಿಗತ್ತೆ. ಅದಕ್ಕೋಸ್ಕರ ನಾವು ಈ ಆನ್ಸರನ್ನು ಬರೆದ್ರೆ ಸಾಕು. ಓಕೆ, ಇಲ್ಲ ಅಂತ ಹೇಳಿ. ನೆಕ್ಸ್ಟ್, ಕೋಷ್ಟಕದಲ್ಲಿ ದೊಡ್ಡ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಯಾವಾಗಲೂ ಸೂಪರ್ ಸೆಲ್ ಆಗಿರುತ್ತದೆಯೇ? ಕೋಷ್ಟಕದಲ್ಲಿ ಅತಿ ಚಿಕ್ಕ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಒಂದು ಸೂಪರ್ ಸೆಲ್ ಆಗಬಹುದೇ? ಹೌದು ಅಥವಾ ಇಲ್ಲ ಅಂತ ಹೇಳಿ. ಹೌದು. ಆನ್ಸರ್ ಏನು? ಹೌದು. ಒಂದು ಕೋಷ್ಟಕದಲ್ಲಿ ಅತಿ ದೊಡ್ಡ ಸಂಖ್ಯೆ ಹೊಂದಿರುವ ಸೆಲ್ ಯಾವಾಗಲೂ ಸೂಪರ್ ಸೆಲ್ ಆಗಿರುತ್ತೆ. ಏಕೆಂದರೆ ಅದರ ಅಕ್ಕಪಕ್ಕದಲ್ಲಿರುವ ಸಂಖ್ಯೆಗಳು ಚಿಕ್ಕದಾಗಿರುತ್ತೆ. ದೊಡ್ಡ ಸಂಖ್ಯೆ ಅಂತ ಅಂದಮೇಲೆ ಇಟ್ಸ್ ಅಂಡರ್ಸ್ಟುಡ್, ಏನು ಅಕ್ಕಪಕ್ಕ ಚಿಕ್ಕವಿದ್ದಾವೆ, ಅದಕ್ಕೋಸ್ಕರ ಅವನು ದೊಡ್ಡ ಸಂಖ್ಯೆ ಆಗಿರೋದು. ನೆಕ್ಸ್ಟ್, ಎರಡನೇ ಕ್ವಶನ್ನು, ಅದರೊಳಗಡೆ ಕೋಷ್ಟಕದಲ್ಲಿ ಅತಿ ಚಿಕ್ಕ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಒಂದು ಸೂಪರ್ ಸೆಲ್ ಆಗಬಹುದಾ? ಇಲ್ಲ. ಕೋಷ್ಟಕದಲ್ಲಿ ಅತಿ ಚಿಕ್ಕ ಸಂಖ್ಯೆ ಹೊಂದಿರುವ ಸೆಲ್ ಯಾವಾಗಲೂ ಸೂಪರ್ ಸೆಲ್ ಆಗಿರೋದಿಲ್ಲ. ಕೆಲವು ಸಲ ಆಗಬಹುದು, ಆದರೆ ಯಾವಾಗಲೂ ಸೂಪರ್ ಸೆಲ್ ಆಗಿರೋದಿಲ್ಲ. ಏಕೆಂದರೆ ಅದರ ಅಕ್ಕಪಕ್ಕ ಅದಕ್ಕಿಂತ ದೊಡ್ಡ ಸಂಖ್ಯೆಗಳು ಇರುತ್ತೆ. ಉದಾಹರಣೆ ನಾವು ಆರಾಮಾಗಿ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್, ಎರಡನೇ ಅತಿ ದೊಡ್ಡ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಒಂದು ಸೂಪರ್ ಸೆಲ್ ಆಗದಿರುವಂತೆ ಒಂದು ಕೋಷ್ಟಕ. ಎರಡನೇ ಅತಿ ದೊಡ್ಡ ಈ ಒಂದು ಸೆಲ್ ಅಂತೆ. ಫಾರ್ ಎಕ್ಸಾಂಪಲ್ ನಾನು ಸಿಂಪಲ್ ಆಗಿ 1ರಿಂದ 10 ತೊಗೊಂಡ್ಬಿಡ್ತೀನಿ. 1ರಿಂದ 10ರಲ್ಲಿ ಎರಡನೇ ಅತಿ ದೊಡ್ಡ ಸಂಖ್ಯೆ ಯಾವುದು? 10 ಅನ್ನೋದು ದೊಡ್ಡ ಸಂಖ್ಯೆ. ಓಕೆ, ಎರಡನೇ ಅತಿ ದೊಡ್ಡ ಸಂಖ್ಯೆ ಯಾವುದು? 9 ಅಲ್ವಾ? ಈ ಎರಡನೇ ಅತಿ ದೊಡ್ಡ ಸಂಖ್ಯೆ ಸೂಪರ್ ಸೆಲ್ ಆಗದಂತೆ, ಸೂಪರ್ ಸೆಲ್ ಆಗೋದಿಲ್ಲ ಅಲ್ವಾ ಇದು? ಸೊ ನೀವು ನೋಡಬಹುದು, ಇವೆರಡು ಇದಾಗತ್ತೆ, ಇದರೊಳಗಡೆ ಇದಾಗತ್ತೆ, ಇದರೊಳಗಡೆ ಇದಾಗತ್ತೆ. ಓಕೆ, ಆಮೇಲೆ ನೆಕ್ಸ್ಟು ಇದರೊಳಗಡೆ ಇದರೊಳಗಡೆ ಆಗೋದಿಲ್ಲ. ಇದರೊಳಗಡೆ ಇವೆರಡನ್ನು ತೊಗೊಂಡ್ರೆ, ಓಕೆ, ಇವೆರಡನ್ನು ತೊಗೊಂಡ್ರೆ 10 ದೊಡ್ಡದಾಗ್ಬಿಡುತ್ತಲ್ವಾ? ಇದು ಸೂಪರ್ ಸೆಲ್ ಆಗೋದಿಲ್ಲ ಯಾವುದೇ ಕಾರಣಕ್ಕೂ. ಇದು 9 ಅನ್ನೋದು ಎರಡನೇ ಅತಿ ದೊಡ್ಡ ಸಂಖ್ಯೆ ಅಂತಂದರೆ 10ಕ್ಕಿಂತ ಚಿಕ್ಕದು ಯಾವುದಿದೆಯೋ ನೀವು ಬೇರೆ ಯಾವುದೇ ರ್ಯಾಂಡಮ್ ಆಗಿ ಬೇರೆ ಯಾವ ನಂಬರನ್ನು ಸಹ ತಗೊಳ್ಳಿ, ಅದರೊಳಗಡೆ ಎಲ್ಲಾದರೂ ಅದು ಎರಡನೇ ದೊಡ್ಡ ಸಂಖ್ಯೆ ತೊಗೊಂಡ್ವಿ ಅಂತ ಅಂದರೆ ನಾವೇನಾಗುತ್ತೆ, ಅದು ಒಂದು ಸೂಪರ್ ಸೆಲ್ ಆಗೋದಿಲ್ಲ. ಓಕೆ ಫೈನ್. ನೆಕ್ಸ್ಟ್ ಕ್ವಶನ್, 9ನೇ ಕ್ವಶನ್, ಎರಡನೇ ಅತಿ ದೊಡ್ಡ ಸಂಖ್ಯೆಯನ್ನು ಹೊಂದಿರುವ ಸೆಲ್ ಒಂದು ಸೂಪರ್ ಸೆಲ್ ಆಗಿರಬಾರದು. ಎರಡನೇ ಚಿಕ್ಕ ಸಂಖ್ಯೆಯು ಸೂಪರ್ ಸೆಲ್ ಆಗಿರುವಂತೆ ಒಂದು ಕೋಷ್ಟಕವನ್ನು ಭರ್ತಿ ಮಾಡಿ. ಸೊ ಆವಾಗಲೇ ಹೇಳಿದ್ವಲ್ಲ, ಅದೇ ರೀತಿ ಎರಡನೇ ಅತಿ ದೊಡ್ಡ ಸಂಖ್ಯೆ ಸೂಪರ್ ಸೆಲ್ ಆಗಿರಬಾರ್ದು. ಸೊ ನಾನು ಹೇಳಿದ್ನಲ್ಲ, ಇದೇ 1, 2 ಬಿಟ್ಬಿಟ್ಟೆ, ನಾನು ಬೇರೆ ನಂಬರ್ ತೊಗೊಂಡೆ. 333, 222,
44, 45, 446, 48, 49. ಎರಡನೇ ಅತಿ ದೊಡ್ಡ ಸಂಖ್ಯೆ ಯಾವುದು? ಎಲ್ಲಕ್ಕಿಂತ ದೊಡ್ಡದು ಯಾವುದು? 450. ಓಕೆ, ಅದಕ್ಕಿಂತ ನೆಕ್ಸ್ಟ್ ಯಾವುದಿದೆ? ಎರಡನೇ ಅತಿ ದೊಡ್ಡ ಸಂಖ್ಯೆ 449. ಇಲ್ಲಿ ಏನು ಕಂಡೀಷನ್ ಇದೆಯೋ ಅದೇ ಕಂಡೀಷನ್ನು. ನೀವು ಈ ಎಕ್ಸಾಂಪಲ್ ಬಿಟ್ಟು ಈ ಎಕ್ಸಾಂಪಲ್ ಬರೆದ್ರೂ ಸಹ ಇಲ್ಲಿ ನಿಮ್ಗೆ ಸೇಮ್ ಉತ್ತರ ಬಂದಿದೆ ನೋಡ್ರಿ. ದೊಡ್ಡ ನಂಬರು, ಅದಕ್ಕಿಂತ ನೆಕ್ಸ್ಟ್ ನಂಬರು ಎರಡನೇ ಅತಿ ದೊಡ್ಡ ಸಂಖ್ಯೆ, ಇದು ಸೂಪರ್ ಸೆಲ್ ಆಗಲ್ಲ. ಯಾಕೆಂತಂದರೆ ಇವನು ಈ ಎರಡರ ಮಧ್ಯೆ ಕೈ ಇಟ್ವಿ ಅಂತ ಅಂದರೆ ಇವನು ದೊಡ್ಡವನಾಗ್ತಾನೆ. ಓಕೆ, ನೆಕ್ಸ್ಟ್ ಎರಡನೇ ಅತಿ ಚಿಕ್ಕ ಸಂಖ್ಯೆ ನೋಡೋಣ. ಇದರೊಳಗಡೆ ಅತಿ ಚಿಕ್ಕ ಸಂಖ್ಯೆ ಯಾವುದು? 222. ಓಕೆ, ಇದಕ್ಕಿಂತ ನೆಕ್ಸ್ಟ್ ಸ್ವಲ್ಪ ದೊಡ್ಡ ಸಂಖ್ಯೆ ಯಾವುದು ಅಂತಂದರೆ 333. ಆ ರೀತಿ ಕೋಷ್ಟಕವನ್ನ. ಆದರೆ ಅದೇ ಇಲ್ಲಿ ಇದು ಸೂಪರ್ ಸೆಲ್ ಆಗೋದಿಲ್ಲ. ಓಕೆ, ಸೊ ಬಟ್ ನಾವು ಯಾವ ರೀತಿಯ ಕೋಷ್ಟಕ ರೆಡಿ ಮಾಡಬೇಕು ಅಂದರೆ ಎರಡನೇ ಅತಿ ದೊಡ್ಡ ಸಂಖ್ಯೆ ಸೂಪರ್ ಸೆಲ್ ಅಲ್ಲ, ಆದರೆ ಎರಡನೇ ಅತಿ ಚಿಕ್ಕ ಸಂಖ್ಯೆ ಸೂಪರ್ ಸೆಲ್ ಆಗುವಂತೆ ಮಾಡಬೇಕು. 222ಕ್ಕಿಂತ ಜಾಸ್ತಿ 333. ಇಲ್ಲಿ 333 ಇಟ್ಟ ತಕ್ಷಣ ಇದಕ್ಕಿಂತ ದೊಡ್ಡದಾಗಿರೋದ್ರಿಂದ ಇದು ಸೂಪರ್ ಸೆಲ್ ಆಗತ್ತೆ. ಓಕೆ, ಫೈನ್. ನೆಕ್ಸ್ಟ್ 9 ಆಯಿತು. ನೆಕ್ಸ್ಟ್ ಕ್ವಶನ್. ಈ ಒಗಟುಗಳಿಗೆ ವಿವಿಧ ರೀತಿಯ ಮಾರ್ಪಾಡುಗಳನ್ನು ಮಾಡಿ ನಿಮ್ಮ ಸಹಪಾಠಿಗಳೊಂದಿಗೆ ಸವಾಲು ಹಾಕಿ ಅಂತ ಕೊಟ್ಟಿದ್ದಾರೆ. ಓಕೆ, ಫೈನ್. ಸವಾಲು ಹಾಕೋಣ. ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ? ಕೋಷ್ಟಕ 1 ಕೊಟ್ಟಿದ್ದಾನೆ. ಸೊ ಯಾವ ರೀತಿಯಾಗಿ ಅಂತ ಅಂದರೆ 4 ಕಡೆಯಿಂದನೂ ತಲೆ ಓಡಿಸ್ಬೇಕು ಅಷ್ಟೇ. ಹೇಗೆ? ಇಲ್ಲಿಗೆ ನೋಡಬೇಕು. ಸೊ ಇಲ್ಲಿಗೆ ನೋಡಬೇಕು, ಇವೆರಡಕ್ಕಿಂತ ಜಾಸ್ತಿ ಇರಬೇಕು. ಕೆಳಗಡೆನೂ ಸಹ ನೋಡಬೇಕು, ಇದಕ್ಕಿಂತನೂ ಇದು ಜಾಸ್ತಿ ಇರಬೇಕು. ಸೊ ಅದೇ ಪಕ್ಕಕ್ಕೆ ಬಂದಾಗ ಇವನ್ಗಿಂತ ಜಾಸ್ತಿ ಇರಬೇಕು, ಗೊತ್ತಲ್ಲ ನಮಗೆ. ಸೊ ಕಂಡೀಷನ್ನು. ಆಮೇಲೆ ಇವನ್ಗಿಂತನೂ ಜಾಸ್ತಿ ಇರಬೇಕು. ಓಕೆ, ಫೈನ್. ಆ ರೀತಿಯಾಗಿ ಈ ಒಂದು ಕೋಷ್ಟಕ ರೆಡಿಯಾಗಿದೆ, ನೀವು ನೋಡಬಹುದು. ಸೊ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಮಧ್ಯಕ್ಕೆ ಇಲ್ಲೊಂದಿದೆ 8632. ಹೇಗೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ನೋಡಿರಿ. 4 ಕಡೆಯಿಂದನೂ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಇದನ್ನು. 1944 ಜಾಸ್ತಿ ಇದೆ. ಇವೆರಡರ ಮಧ್ಯೆ ಇದು ಜಾಸ್ತಿ ಇದೆ. ಸೊ ಇವೆರಡರ ಮಧ್ಯೆನೂ ಸಹ ಇದು ಜಾಸ್ತಿ ಇದೆ. ಓಕೆ, ಫೈನ್. ನೆಕ್ಸ್ಟ್ ಅದೇ ರೀತಿ ಇಲ್ಲೂ ಸಹ ನಾವು ನೆಕ್ಸ್ಟನ್ನು ನಾವು ನೋಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ಲು ಕೋಷ್ಟಕ 2 1, 0, 6, 3 ಮತ್ತು 9 ಅಂಕಿಗಳನ್ನು ಬೇರೆ ಬೇರೆ ಅನುಕ್ರಮದಲ್ಲಿ ನಂಬರ್ಸ್ ತೊಗೊಳ್ಬೇಕಾಗಿರೋದು ಯಾವ್ದ್ಯಾವುದು? 1, 0, 6, 3, 9 ಅಂಕಿಗಳನ್ನು ಬೇರೆ ಬೇರೆ ಅನುಕ್ರಮದಲ್ಲಿ ಬಳಸಿ ಮಾಡಿದ 5 ಅಂಕಿಯ ಸಂಖ್ಯೆಯಿಂದ ತುಂಬಿ. ಓಕೆ, ಫೈನ್. ಇಲ್ಲೇನು ಕೊಟ್ಟಿದ್ದಾರೆ? ಸೊ ಇದು ಸೂಪರ್ ಸೆಲ್ ಕೊಟ್ಟಿದ್ದಾರೆ ಅಂತಂದರೆ ಇದಕ್ಕಿಂತ ಇದು ಜಾಸ್ತಿ ಇರಬೇಕು. 96,301ಕ್ಕಿಂತ ನಾವು ಅದನ್ನೇ ಸ್ವಲ್ಪ ತಿರ್ಗಾಮುರ್ಗ ಮಾಡಿದ್ರೆ 310 ಆಯಿತು. ಇದೇ ನಂಬರ್ಸ್ಗಳನ್ನು ಬಳಸಬೇಕು. ಸೊ ಇಲ್ಲಿಗೆ ನೆಕ್ಸ್ಟ್ ನೋಡೋಣ. ಇದಕ್ಕಿಂತ ಇದು ಸೂಪರ್ ಸೆಲ್ ಅಂದಮೇಲೆ ಇದು ಜಾಸ್ತಿ ಇರಬೇಕು. ಎಷ್ಟು? 36,910. ಅದೇ ನಂಬರನ್ನು ತಗೊಳ್ಳೋಣ. ಓಕೆ, ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಹೀಗೆ ಇದೆ. ಸೊ ಇಲ್ಲಿ ಬರೋಣ. 10,963 ಅಂತ ಅಂದರೆ ಇಲ್ಲಿ ಚಿಕ್ಕದಿರಬೇಕು. 10,369 ಮಾಡೋಣ. ಅದೇ ಇಲ್ಲಿ ಇದನ್ನು ಚಿಕ್ಕದಿರಬೇಕು. ಇದಕ್ಕಿಂತ 10,396 ಮಾಡೋಣ. ಈಗ ಈ ನಂಬರ್ ಇಲ್ಲಿ ಜಾಸ್ತಿ ಇರಬೇಕು ಅಂತ ಅಂದರೆ ಇದನ್ನೇ ನಾವು 19,630 ಮಾಡೋಣ. ಸೊ ಈಗ ಮೇಲೆ ಹೋದಾಗ ನಾವು 19,360 ಮಾಡೋಣ. ಯಾಕಂತ ಅಂದರೆ ಇದಕ್ಕಿಂತ ಇಲ್ಲಿ ಚಿಕ್ಕದಿದೆಯಲ್ವಾ, ಹಾಗಾಗ್ಬಿಟ್ಟು. ನೆಕ್ಸ್ಟ್ ಇಲ್ಲಿಗೆ ಪಕ್ಕ ನೋಡಿದಾಗಲೂ ಸಹ ಇದಕ್ಕಿಂತ ಚಿಕ್ಕದಿರಬೇಕು. ಓಕೆ, ಫೈನ್. ನೆಕ್ಸ್ಟ್ 60,190 ಇದೆ. ಈಗ ಇದಕ್ಕಿಂತ ಇದು ಚಿಕ್ಕದಿರಬೇಕು. 10,936 ಮಾಡೋಣ. ಇಲ್ಲಿಗೆ ಬಂದಾಗ 13,906, 13,690 ಇದಕ್ಕಿಂತ ಚಿಕ್ಕದಿರಬೇಕು. ಸೊ ಈ ಎಲ್ಲ ಇದರೊಳಗಡೆನೂ ಸಹ ಇದು ಸ್ಯಾಟಿಸ್ಫೈ ಆಗಿದೆ. ಓಕೆ, ಫೈನ್. ಒಂದು ಸ್ವಲ್ಪ ತಲೆ ಓಡಿಸ್ಬೇಕಾಗತ್ತೆ. ಸೊ ಕೋಷ್ಟಕದಲ್ಲಿನ ಅತಿ ದೊಡ್ಡ ಸಂಖ್ಯೆ ಯಾವುದು ಇದೆ? ಸ್ಟಾರ್ಟಿಂಗ್ ಏನು ತೊಗೊಂಡ್ವಲ್ವ ನಾವು? 96,310. ಕೋಷ್ಟಕದ ಅತಿ ಚಿಕ್ಕ ಸಮಸಂಖ್ಯೆ ಯಾವುದು? ಸಮಸಂಖ್ಯೆ ಆಗಿರಬೇಕು. ಅತಿ ಚಿಕ್ಕ ಸಂಖ್ಯೆ ನೀವು ನೋಡಬಹುದು ಯಾವುದಿದೆ ಅಂತಂದರೆ 10,396 ಇದೆ. ಇಲ್ಲಿ 936 ಇದೆ, 369 ಇದೆ. ಸೊ ಇದು ಚಿಕ್ಕದು. ಆದರೆ ಸಮಸಂಖ್ಯೆ ಕೇಳ್ತಾ ಇದ್ದಾನೆ 10,396. 10,396 ಮಕ್ಕಳ, ಇದು 10,369. ಇದು ಚಿಕ್ಕದು, ಬಟ್ ಇದು ಬೆಸ ಸಂಖ್ಯೆ, ಇದು ಸಮಸಂಖ್ಯೆ. ಬಿಡಿ ಸ್ಥಾನದಲ್ಲಿ 6 ಇದೆ. ಓಕೆ, ಕೋಷ್ಟಕದಲ್ಲಿ 50,000ಕ್ಕಿಂತ ಹೆಚ್ಚಿರುವ ಅತಿ ಚಿಕ್ಕ ಸಂಖ್ಯೆ ಯಾವುದು? 50,000ಕ್ಕಿಂತ ಹೆಚ್ಚು ಯಾವ್ದ್ಯಾವುದಿದೆ? ಇದಿದೆ 96,000.
ನೆಕ್ಸ್ಟ್ 60,000 ಇದೆ, 60,193 ಇದೆ ಅಷ್ಟೇ ಅಲ್ವಾ. ಇವೆಲ್ಲ 50,000ಕ್ಕಿಂತ ಜಾಸ್ತಿ ಇದೆ. ಆದರೆ ಅವ್ರು ಕೇಳ್ತಿರೋದು ಅತಿ ಚಿಕ್ಕ ಸಂಖ್ಯೆ, ಈ 4ರಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು? 60,193. ಫೈನ್. ನೆಕ್ಸ್ಟ್ ಏನು ಕೇಳಿದ್ದಾರೆ? ಒಮ್ಮೆ ನೀವು ಮೇಲಿನ ಕೋಷ್ಟಕವನ್ನು ಭರ್ತಿ ಮಾಡಿದ ನಂತರ ಎಲ್ಲ ಸಂಖ್ಯೆಗಳಿಗೆ 1000ದ ನಂತರದ ಅಂಕಿಗಳಿಗೆ ಸೂಕ್ತವಾಗಿ ಅಲ್ಪ ವಿರಾಮವನ್ನು ಹಾಕಿ ಅಂತ. ನಾವು ಆಲ್ರೆಡಿ ಅಲ್ಪ ವಿರಾಮವನ್ನು ಹಾಕೇ ಮಾಡಿದ್ದೀವಿ, ಸೊ ಬಿಟ್ಟಿದ್ರೂ ಸಹ ಮಾಡಿಬಿಡಿ. ಓಕೆ, ಫೈನ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 3.3 ಸಂಖ್ಯಾ ರೇಖೆಯ ಮೇಲೆ ಸಂಖ್ಯೆಗಳ ವಿನ್ಯಾಸವನ್ನು ಡಿಸ್ಕಸ್ ಮಾಡ್ತೇನೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.